ಸ್ನೇಹಿತರೆ ಆರ್ ಪಿ ಎಫ್ದ ನಾರ್ಮಲೈಸ್ಡ್ ಕಟಪ್ ಮಾರ್ಕ್ಸ್ಗಳನ್ನ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಯಾವಾಗಂದ್ರೆ ಇವತ್ತು ನೋಡ್ರಿ, ಇವತ್ತು ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಇದ್ರೊಳಗೆ ಪುರುಷರದ್ದು ಎಷ್ಟು ಕಟಪ್ ನಿಂತಿರ್ತೈತಿ, ಸೊ ಇದ್ರ ಜೊತೆಗೆ ಮಹಿಳಾ ವಿದ್ಯಾರ್ಥಿಗಳದ್ದು ಎಷ್ಟು ಕಟಪ್ ನಿಂತಿರ್ತೈತಿ. ದೆನ್ ನೆಕ್ಸ್ಟ್ ಬಂದುಬಿಟ್ಟು ಕೆಲವೊಂದು ವಿದ್ಯಾರ್ಥಿ ಏನು ಕೇಳ್ತಿದ್ರೆ, ಸರ್ ಏನು ಸೆಕೆಂಡ್ ಲಿಸ್ಟ್ ಅನೌನ್ಸ್ಮೆಂಟ್ ಮಾಡ್ತಾರಣ, ಸೆಕೆಂಡ್ ಅನೌನ್ಸ್ಮೆಂಟ್ ಮಾಡ್ತಾರೆ, ಇದ್ರ ಬಗ್ಗೆ ಕೇಳ್ತಿದ್ರಿ. ಸೊ ಅದಕ್ಕಾಗಿ ವಿಡಿಯೋ ಮಾಡತ್ತನ. ಇನ್ನೊಂದು ಏನಪ್ಪ ಅಂತಂದ್ರೆ, ಚಾನಲ್ ಫಸ್ಟ್ ಟೈಮ್ ಯಾರು ವಿದ್ಯಾರ್ಥಿಗಳು ನೋಡತ್ರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ. ಯಾಕಂದ್ರೆ ಡೈಲಿ ನಿಮ್ಗೆ ಇನ್ಫಾರ್ಮೇಷನ್ ಸಿಗ್ತಿರ್ತೈತಿ, ರಿಸಲ್ಟ್ ಬಗ್ಗೆನೂ ಇನ್ಫಾರ್ಮೇಷನ್ ಸಿಗ್ತಿರ್ತೈತಿ. ಸೊ ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಕೆಪಿಟಿಷಲ್ ಬಗ್ಗೆ ಸಿಗ್ತಿರ್ತೈತಿ, GDS ಬಗ್ಗೆ ಇನ್ಫಾರ್ಮೇಷನ್ ಸಿಗ್ತಿರ್ತೈತಿ, ಓವರಾಲ್ ಎಲ್ಲವೂ ಕೂಡ ಇನ್ಫಾರ್ಮೇಷನ್ ಸಿಗ್ತಿರ್ತೈತಿ. ಸೊ ಅದಕ್ಕಾಗಿ ಚಾನಲ್ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡತ್ರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಮೇನಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತು ಬರ್ರಿ. ಮತ್ತು ನಮ್ಮ ಟೆಲಿಗ್ರಾಮ್ ಅಕೌಂಟ್ ಒಂದು ಜಾಯ್ನ್ ಆಗಿರಿ. ಯಾಕಂದರೆ ಇದೇನು ಯಾವುದಂದ್ರೆ ಕ್ಯಾಟಗರಿ ವೈಸ್ ಕಟಪ್ ಏನು ಲಿಸ್ಟ್ ಐತೆ, ಅದು ಒಂದು ಫೋಟೋ ಐತಿ. ಆ ಫೋಟೋ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ಅಲ್ಲಿ ನೋಡ್ಕೊಳಕ್ಕೆ ನಿಮಗೆ ಈಸಿ ಆಕೈತಿ. ಇಲ್ಲಿ ನೋಡ್ಬೋದು ಇದೇನು ಫೋಟೋ ಐತೆ, ಇದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ. ವಿತ್ ಇದ್ರ ಜೊತೆಗೆ ಇಲ್ಲೇ ಸ್ಕ್ರೀನ್ ಮೇಲೆ ತೋರಿಸ್ತಾನೆ, ಏಟೇಟಿ ಕ್ಯಾಟಗರಿ ಎಷ್ಟೆಷ್ಟು ಕಟಪ್ ನಿಂತಿರ್ತೈತಿ ಅಂತ. ಇಲ್ಲಿ ನೋಡಿರಿ, ನೀವು ನೋಡತ್ತಿರ್ಬೋದು. ಈಗ ಪುರುಷರದ್ದು ನೋಡ್ಬೋದು, ಪುರುಷರದ ಯಾವ ರೀತಿಯಾಗಿ ಕ್ಯಾಟಗರೈಸ್ ಕಟಪ್ ನಿಂತೈತೆ ಅಂತ. ಈಗ ಯು ಆರ್ದಲ್ಲಿ 77.71 ಯು ಆರ್ ವರ್ಗದ ಅಭ್ಯರ್ಥಿಗಳಿಗೆ 77.71 ಈ ರೀತಿಯಾಗಿ ಕಟಪ್ ನಿಂತೈತಿ. ಸೊ ಇದೇ ರೀತಿಯಾಗಿ SC ವರ್ಗದ ಅಭ್ಯರ್ಥಿಗಳಿಗೆ 72% ಯಾವ್ದಂದ್ರೆ SC ವರ್ಗದ ಅಭ್ಯರ್ಥಿಗಳಿಗೆ 72% ನಿಂತಿರ್ತೈತಿ. ದೆನ್ ನೆಕ್ಸ್ಟ್ ಬಂದುಬಿಟ್ಟು ST ವರ್ಗದ ಅಭ್ಯರ್ಥಿಗಳದ 68%, ST ವರ್ಗದ ಅಭ್ಯರ್ಥಿಗಳದ 68%. ದೆನ್ ನೆಕ್ಸ್ಟ್ ಬಂದುಬಿಟ್ಟು OBC ವರ್ಗದ ಅಭ್ಯರ್ಥಿಗಳಿಗೆ 75%. ಸೊ ಇದೇ ರೀತಿಯಾಗಿ EWS ವರ್ಗದ ಅಭ್ಯರ್ಥಿಗಳಿಗೆ 72%. ಇದು ಪುರುಷರದಾತು. ಪುರುಷರದ್ದು ಇದ್ರೊಳಗೆ ಯಾವುದಂದ್ರೆ ಕಡಿಮೆ ಕಟಪ್ ಅಂದ್ರೆ ST ವರ್ಗದ ಅಭ್ಯರ್ಥಿಗಳಿರ್ತೈತಿ ಕೇವಲ 68 ಮಾರ್ಕ್ಸ್ ಬಿದ್ದರೆ ಪಾಸ್. ಇದು ಓನ್ಲಿ ಮೇಲ್ವರ್ಗದ ಅಭ್ಯರ್ಥಿಗಳದಾತು. ದೆನ್ ನೆಕ್ಸ್ಟ್ ಬಂದುಬಿಟ್ಟು ಮಹಿಳಾ ಅಭ್ಯರ್ಥಿಗಳು ನೋಡಿರಿ, ಇವ್ರಿಗೆ ಎಷ್ಟು ನಿಂತೈತಿ ಅಂದ್ರೆ ಯು ಆರ್ದಲ್ಲಿ 77 ನಿಂತೈತಿ, ಯು ಆರ್ದಲ್ಲಿ ಅಷ್ಟೇ 77 ನಿಂತೈತಿ. ಸೊ ಅದೇ ರೀತಿಯಾಗಿ SCಯಲ್ಲಿ 70% ನಿಂತೈತಿ. ದೆನ್ ನೆಕ್ಸ್ಟ್ ಬಂದುಬಿಟ್ಟು STಯಲ್ಲಿ 68%. ಸೊ ಅದೇ ರೀತಿಯಾಗಿ OBCಯಲ್ಲಿ 74%, ಮತ್ತು EWSಲ್ಲಿ 72%. ದೆನ್ ನೆಕ್ಸ್ಟ್ ಬಂದುಬಿಟ್ಟು ES ಯಾವುದಂದ್ರೆ ಎಕ್ಸ್ ಸರ್ವಿಸ್ನವ್ರಿಗೆ 47%. ಈ ರೀತಿಯಾಗಿ ಫೀಮೇಲ್ದವ್ರು ನಿಂತಿರ್ತೈತಿ. ಇದರೊಳಗೆ ಕಡಿಮೆ ಕಟಪ್ ಯಾವುದಂದ್ರೆ 68% ST ಕಡಿಮೆ ಕಟಪ್ ನಿಂತಿರ್ತೈತಿ. ಫೀಮೇಲ್ದಾಗೂ ಕಡಿಮೆ ಕಟಪ್ಪ. ಸೊ ಅದೇ ರೀತಿಯಾಗಿ ಮೇಲ್ದಾಗೂ ಕಡಿಮೆ ಕಟಪ್ಪ. ಮೇಲ್ದಾಗ 68% ನಿಂತೈತಿ, ಇಲ್ಲಿಯೂ 68 ನಿಂತೈತಿ. ಸೇಮ್ ಟು ಸೇಮ್ ಐತಿ ನೋಡ್ರಿ, ಮೇಲ ಫೀಮೇಲ ಏನೂ ಚೇಂಜಸ್ ಇಲ್ಲ. ಮತ್ತು ಇನ್ನೊಂದು ಏನಂದ್ರೆ ಸೆಕೆಂಡ್ ಲಿಸ್ಟ್ ಕೇಳ್ತಿದ್ರಿ, ಸೆಕೆಂಡ್ ಲಿಸ್ಟ್ ಅವರು ಅನೌನ್ಸ್ಮೆಂಟ್ ಮಾಡೋಂಗಿಲ್ಲ, ಕೇವಲ ಒಂದೇ ಲಿಸ್ಟ್, ಸೆಕೆಂಡ್ ಲಿಸ್ಟ್ ಬಿಡೋಂಗಿಲ್ಲ. ಮತ್ತು ಪುರುಷರದ್ದು ಕಟಪ್ ಆಯ್ತು, ಮಹಿಳೆಯರದ್ದು ಕಟಪ್ ಆಯ್ತು, ದೆನ್ ಎಲ್ಲ ಕವರ್ ಆಗೈತಿ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಡೈರೆಕ್ಟ್ ನೀವು ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇದೇನೋ ಲಿಸ್ಟ್ ಏನಿಲ್ಲ, ಆಗ ಏನು RPF ಲಿಸ್ಟ್ ಏನಿಲ್ಲ, ಇದನ್ನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ನೋಡಿರಿ, ಅಲ್ಲಿ ವಿಸಿಟ್ ಬಂದು ನೋಡ್ಕೋಬೋದು. ಜಾಯ್ನ್ ಆಗಿರಿ, ಯಾರು ಜಾಯ್ನ್ ಆಗಿಲ್ಲ. ಯಾಕಂದ್ರೆ ಈಗ ಏನು ನಾನು ಯೂಟ್ಯೂಬ್ದಾಗ ವೀಡಿಯೋ ಮಾಡಿರ್ತಿಲ್ಲ, ಪ್ರತಿಯೊಂದು ವೀಡಿಯೋ ಏನು ಮಾಡಿರ್ತಿಲ್ಲ, ಆಲ್ಮೋಸ್ಟ್ ಎಲ್ಲವೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡೋದನ್ನ ಏನೂ ಬಿಟ್ಟಿರಂಗಿಲ್ಲ. ಇದು PDF ಹಾಕಿರ್ತೀನಿ, ಅಪ್ಲೈ ಲಿಂಕ್ ಹಾಕಿರ್ತೀನಿ, ನಿಮ್ಗೆ ಈಸಿ ಆಕೈತೆ ಅಪ್ಲಿಕೇಶನ್ ಹಾಕಕ್ಕೆ. ಅಲ್ಲಿ ಜಾಯ್ನ್ ಆಗಿರಿ. ಮತ್ತು ನಿಮ್ಗೆ ಏನೇನು ಡೌಟ್ ಅದಾವ ಕಮೆಂಟ್ ಮಾಡಿರಿ, ಎಲ್ಲವೂ ಕೂಡ ರಿಪ್ಲೈ ಕೊಡ್ತೀನಿ, ಯಾರೂ ಕೂಡ ಮಿಸ್ ಮಾಡೋಂಗಿಲ್ಲ. ಮತ್ತು ವಿಡಿಯೋ ಏನಾದರೂ ಸ್ವಲ್ಪ ಯೂಸ್ಫುಲ್ ಆಗಿತ್ತು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ.